ಎಸ್ ಈ ಥರ ಒಂದು ಫೋಟೋ ಎಡಿಟಿಂಗ್ ಹೇಗೆ ಮಾಡೋದು ಪಿಕ್ಸಾರ್ಟಲ್ಲಿ ನಿಮಗೆ ಲಾಸ್ಟ್ ಒಂದು ಸ್ವಲ್ಪ ದಿನದಿಂದ ಒಂದು ವಿಡಿಯೋ ಮಾಡಿದೆ. ಅದರಲ್ಲಿ ಸಿಂಪಲಾಗಿ ಹೇಳ್ಕೊಟ್ಟಿದೆ, ನೀವು ಯಾವ ಕಲರ್ ಬೇಕಾದ್ರೂ ಚೇಂಜ್ ಮಾಡ್ಕೋದು ಪಿಕ್ಸಾರ್ಟಲ್ಲಿ ಈ ಥರ ಅಂತ. ಆದರೆ ಇವಾಗ ತೋರಿಸ್ಕೊಡೋದ್ರಲ್ಲಿ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್, ಅಂದರೆ ಹೊಸ ಇನ್ಫಾರ್ಮೇಷನ್. ಯಾಕಂದರೆ ಡೀಟೇಲ್ಡಾಗಿ ಇನ್ನೊಂದು ಸ್ವಲ್ಪ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಇವಾಗ ಫಸ್ಟು ನಾನು ಇದ್ರ ಮೇಲೆ ಫೋಟೋ ಮೇಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಆನ್ ಮಾಡ್ಕೊಂಡು ಈ ಥರ ಒಂದು ಫೋಟೋ ತೊಗೊಂಡಿದ್ದೀನಿ. ಈ ಥರ ಫೋಟೋನ ಆ ಥರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸಿಂಪಲಾಗಿ ಫಸ್ಟು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ಫೋಟೋ ಎಡಿಟಿಂಗ್ ರಿಲೇಟೆಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಫೋಟೋ ಎಡಿಟಿಂಗ್ ಮೊಬೈಲಲ್ಲಿ ಹೇಗೆ ಮಾಡೋದು ಮತ್ತು ಫೋಟೋ ಎಡಿಟಿಂಗ್ ದುಡ್ಡು ಹೇಗೆ ಮಾಡೋದು ಎಲ್ಲ ನಾನು ನನ್ನ ಚಾನಲಲ್ಲಿ ತಿಳಿಸ್ಕೊಡ್ತೀನಿ. ನೀವು ಅದಕ್ಕೋಸ್ಕರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿಕೊಟ್ಟು ಮತ್ತು ಬೇಗ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಕಲಿಬೇಕು, ಫಸ್ಟ್ ನೀವು ಫೋಟೋ ಎಡಿಟಿಂಗ್ ಕಲಿಬೇಕಲ್ವ, ಕಲ್ತ್ಕೊಳ್ಳಿ ಮೊಬೈಲಲ್ಲಿ ಬೇಗ. ಓಕೆ, ಇವಾಗ ಈ ಥರ ಒಂದು ಫೋಟೋ ತೊಗೊಂಡಿದ್ದೀನಿ. ಫಸ್ಟು ನಾವು ಮಾಡೋ ಸ್ಟೆಪ್ ಗೊತ್ತಲ್ವ, ಯಾವುದೇ ಒಂದು ಫೋಟೋ ತೊಗೊಂಡ್ರು ಪಿಕ್ಸಾರ್ಟಲ್ಲಿ ನಾವು ಮಾಡಬೇಕಾಗಿರೋ ಸ್ಟೆಪ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ರೀಸೈಜ್ ಅಂತ ಇದೆ ಅಲ್ವಾ, ಸಿಂಪಲಾಗಿ ಅದ್ರ ಮೇಲೆ ರೀಸೈಜ್ ಅಂತ ಹೊಡೆದಾಗ ನಿಮ್ಗೆ ಈ ಥರ ಆಪ್ಷನ್ ಬರುತ್ತೆ. ನಿಮಗೆ ಇಲ್ಲಿ 4444 ಅಂತ ಮಾಡಿ ರೀಸೈಜ್ ಅಂತ ಕೊಡಿ. ಇಲ್ಲಿ ಕೆಳಗಡೆ ಒಂದು ನಂಬರ್ ಬರುತ್ತೆ 3001, ಅದನ್ನು ಹಾಕಿ. ಅದು ಆಗಿಲ್ಲ ಅಂದರೆ ಅದಕ್ಕಿಂತ ಒಂದು ನಂಬರ್ ಕಮ್ಮಿ ಹಾಕಿ, ಅಂದರೆ 3000 ಹಾಕಿದ್ರೆ ಪಕ್ಕ ರೀಸೈಜ್ ಆಗುತ್ತೆ. ಓಕೆ, ಇವಾಗ ರೀಸೈಜ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎಫೆಕ್ಟ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ಇಲ್ಲಿ ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕಲರೈಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲ ಕಲರ್ ರೀಪ್ಲೇಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕೂಡ ಮಾಡ್ಕೊಬೋದು. ನಾನು ಸಿಂಪಲ್ ಕಲರ್ ರೀಪ್ಲೇಸ್ ಎಲ್ಲ ಹೇಳ್ಕೊಡ್ತೀನಿ. ಯಾಕಂದರೆ ಕಲರೈಸ್ ಅಂದರೆ ಫುಲ್ಲು ನೀವು ತಿರ್ಗಾ ಎರೇಸ್ ಮಾಡಬೇಕಾಗುತ್ತೆ. ಕಲರ್ ರೀಪ್ಲೇಸ್ ಅಂದರೆ ನಿಮ್ಗೆ ಗೋಸಲ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಗ್ರೀನ್ ಇದೆ ಅಲ್ವಾ, ಗ್ರೀನ್ ಮೇಲೆ ಹಿಂಗೆ ಕಲರ್ ರೀಪ್ಲೇಸ್ ಫಸ್ಟಿಂದ ತೋರಿಸ್ತೀನಿ ನೋಡಿ. ಡಿಸ್ಕಾರ್ಡ್ ಎಫೆಕ್ಟ್ಸ್ ಮೇಲೆ ಹೋಗಿ ಕೆಳಗಡೆ ನಿಮ್ಗೆ ಆಪ್ಷನ್ ಸಿಗುತ್ತೆ ಕಲರ್ಸ್ ಅಂತ. ಕಲರ್ ರೀಪ್ಲೇಸ್ ನಿಮಗೆ ಇಲ್ಲಿ ಪ್ಲಸ್ ಥರ ಈ ಥರ ಸಿಗುತ್ತೆ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಗ್ರೀನ್ ಇರಬೇಕು. ಗ್ರೀನ್ ಇದ್ದಾಗ ಗ್ರೀನ್ ಅಂತೆಲ್ಲ ಯಾವುದೇ ಕಲರ್ ಬೇಕಾದ್ರೂ ಚೂಸ್ ಮಾಡ್ಕೊಂಡು ನೀವು ಚೇಂಜ್ ಮಾಡ್ಕೋಬೋದು. ಇವಾಗ ಗ್ರೀನ್ ಮೇಲೆ ಈ ಥರ ಬಿಟ್ಟೆ ಅಂದರೆ ಈ ಥರ ಕಲರ್ ಆಯಿತು ಫ್ರೆಂಡ್ಸ್. ಓಕೆ, ನೋಡಿ ಇಲ್ಲಿ ನೀವು ಯಾವ ಕಲರ್ ಬೇಕಾದ್ರೂ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ಓಟ್ಸಲ್ಲಿ ಚೂಸ್ ಕೊಟ್ಟಿದ್ದೆ. ಆದರೆ ಇವಾಗ ಈ ಕಲರ್ ಹಾಕ್ಕೊಳ್ಳೋಣ, ಸ್ವಲ್ಪ ವೈಲೆಟ್ ಕಲರ್ ಇರಲಿ. ಇವಾಗ ನೋಡಿ ಹಿಂದೆಗಡೆ ಸ್ವಲ್ಪ ಇಲ್ಲೆಲ್ಲ ಹಂಗೆ ಬ್ರೌನ್ ಕಲರ್ ಬಂದು ನೋಡಿ, ಅದನ್ನು ರಿಕವರಿ ಮಾಡೋದು ನೋಡಿ. ನೀವು ಕೆಳಗಡೆ ಇದೆಯಲ್ವಾ ಮಿನಿಮಮ್ ವ್ಯೂ, ಅದನ್ನು ಕೂಡ ಸ್ವಲ್ಪ ಪರ್ಫೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ಈ ಥರ ಬ್ಯಾಕ್ಗ್ರೌಂಡನ್ನ ನೋಡಿ, ನೀವು ಫೇಸ್ ಈ ಥರ ಆಯಿತು ಅಂತ ತಲೆಗೆಡ್ಸ್ಕೊಬೇಡಿ. ಫೇಸ್ನ ನಾವು ಸರಿ ಮಾಡ್ಕೊಳ್ಳೋಣ. ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಏನೇನು ಸರಿ ಹೋಗ್ತಾ ಇದೆ, ಏನೇನು ಸರಿ ಹೋಗ್ತಾ ಇಲ್ಲ ಅದನ್ನು ನೋಡ್ಕೊಳ್ಳಿ. ಓಕೆ, ಮಿನಿಮಮ್ ವ್ಯೂ ಫುಲ್ ಇಟ್ಕೊಳ್ಳೋಣ. ಸಿಂಪಲಾಗಿ ಎಷ್ಟು ಬೇಕಷ್ಟು ಫುಲ್ ಇಟ್ಕೊಳ್ಳೋಣ ಫ್ರೆಂಡ್ಸ್. ಮಿನಿಮಮ್ ವ್ಯೂನ, ಮ್ಯಾಕ್ಸಿಮಮ್ ವ್ಯೂನ ಕೂಡ ನೋಡ್ಕೊಳ್ಳೋಣ. ಓಕೆ, ಮ್ಯಾಕ್ಸಿಮಮ್ ವ್ಯೂ ಕೂಡ ಸ್ವಲ್ಪ ಪ್ಲಸ್ ಕಡೆ ಮಾಡ್ಕೊಳ್ಳೋಣ. ನಮ್ಮ ಕಲರ್ ಪರ್ಫೆಕ್ಟಾಗಿ ಹಿಂದೆಗಡೆ ಒಂದು ಕಲರ್ ಬಂತ ಅಲ್ಲಿವರೆಗೂ ನೋಡ್ಕೊಳ್ಳಿ, ಅಷ್ಟಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇವಾಗ 55 ಇಟ್ಕೊಂಡಿದ್ದೀನಿ. ಎರೇಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಫೇಸ್ ಮೇಲೆ ಆಗಿದೆಯಲ್ಲ, ಸಿಂಪಲ್ ಆಗೋದನ್ನೆಲ್ಲ ಎರೇಸ್ ಮಾಡ್ಕೊಬರೋಣ ಫ್ರೆಂಡ್ಸ್. ಏನು ಅಷ್ಟೊಂದು ಸಿಂಪಲ್ ಅಂದರೆ ಟಫ್ ಇಲ್ಲ, ಇದು ಸಿಂಪಲ್ ಅಂದರೆ ಸಿಂಪಲ್ ನೀವು ಮಾಡ್ಕೋಬೇಕಷ್ಟೇ. ಓದ್ಸಲಿ ಇದೆಲ್ಲ ತಿಳಿಸ್ಕೊಟ್ಟಿರಲಿಲ್ಲ ನಿಮಗೆ, ಮಿನಿಮಮ್ ವ್ಯೂ ಮ್ಯಾಕ್ಸಿಮಮ್ ವ್ಯೂ ಎಲ್ಲ ಓದ್ಸಲಿ ಸಿಂಪಲಾಗಿ ನಿಮಗೆ ತೋರಿಸ್ಕೊಟ್ಟಿದೆ. ಆದರೆ ಫುಲ್ ಡೀಟೇಲಾಗಿ ತೋರಿಸ್ಕೊಟ್ಟಿಲ್ಲ, ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಪ್ರತಿಯೊಂದು ಕಲರ್ ಚೇಂಜ್ ಮಾಡಬೇಕಂದ್ರೂ ಈ ಮೆಥಡ್ನ ಅಪ್ಲೈ ಮಾಡ್ಕೊಳ್ಳಿ ಪಿಕ್ಸಾರ್ಟಲ್ಲಿ. ಯಾಕಂದರೆ ಒಬ್ಬೊಬ್ಬರು ಲೈಟ್ ರೂಮಲ್ಲಿ ಮಾಡ್ತಾರೆ, ಒಬ್ಬೊಬ್ಬರು ಪಿಕ್ಸಾರ್ಟ್ ಅಂದರೆ ಇಷ್ಟ ಇರುತ್ತೆ. ಸಿಂಪಲಾಗಿ ಇಲ್ಲಿ ರೀಸ್ಟೋರ್ ಕೂಡ ನೀವು ಮಾಡ್ಕೋಬೋದು, ಎರೇಸ್ ಕೂಡ ಮಾಡ್ಕೋಬೋದು. ಓಕೆ, ಬ್ರಷ್ ಅಂದರೆ ಎರೇಸರ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಹಾರ್ಡ್ನೆಸ್ ಕೆಪಾಸಿಟಿ ಏನು ತಲೆಗೆಡ್ಸ್ಕೊಬೇಡಿ. ಸಿಂಪಲಾಗಿ ನೀವು ಕಲಿತಾ ಗೊತ್ತಾಗುತ್ತೆ ಫ್ರೆಂಡ್ಸ್. ಸಿಂಪಲಾಗಿ ಮಾಡ್ತಾ ಇರಬೇಕಷ್ಟೇ, ಯಾವಾಗಲೂ ಮಾಡ್ತಾಯಿರಿ ಎಡಿಟಿಂಗ್. ಅಂದರೆ ಯಾವಾಗಲೂ ಅದೇ ಕೆಲಸ ಮಾಡಬಾರ್ದು. ಸಿಂಪಲಾಗಿ ಫ್ರೀ ಇರುತ್ತಲ್ವ ಅವಾಗೆಲ್ಲ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಫಸ್ಟ್ ನೀವು ಎಡಿಟ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಇವ್ರ ಹತ್ರ ಕೇಳೋದು ತಪ್ಪುತ್ತೆ. ನನಗೆ ಎಷ್ಟೊಂದು ದಿನ ಮೆಸೇಜ್ ಬರುತ್ತೆ, ಎಡಿಟ್ ಮಾಡಿಕೊಡಿ ತುಂಬ ಮೆಸೇಜ್ ಬರುತ್ತೆ. ಎಷ್ಟು ಜನ ಅಂತ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ನಾನು ಸ್ವಲ್ಪ ಯೂಟ್ಯೂಬಲ್ಲಿ ಕೆಲಸ ಜಾಸ್ತಿ ಅಂದರೆ ವೀಡಿಯೋಸ್ ದಿನ ಬರ್ತಾಯಿದೆ, ನಿಮಗೆ ಗೊತ್ತು ಡೈಲಿ. ಯಾಕಂದರೆ ಮನೇಲಿರೋದ್ರಿಂದ ದಿನ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಅದೇ ತಿರ್ಗಾ ಕಾಲೇಜ್ ಸ್ಟಾರ್ಟ್ ಆಗಿಬಿಟ್ಟು ತಿರ್ಗಾ ನಾವು ವೀಡಿಯೋಸ್ ರೆಗ್ಯುಲರಾಗಿ ಬರುತ್ತೆ. ಆದರೆ ಒಂದು ದಿನ ಬಿಟ್ಟು ಒಂದು ದಿನ ರೇರಾಗಿ ಬರುತ್ತೆ, ಒಂದಿನ ಬಿಟ್ಟು ಒಂದಿನ ಡೈಲಿ ವೀಡಿಯೋಸ್ ಮಾಡೋಕ್ಕೆ ಸಿಗೋಲ್ಲ. ಅದಕ್ಕೋಸ್ಕರನೇ ಇವಾಗ ಹೆಂಗೋ ಟೈಮ್ ಇದೆ ಈಗ ಅಂದ್ಬಿಟ್ಟು ಮಾಡಿಬಿಟ್ಟು ಆಗ್ತಾಯಿರೋದು ಫ್ರೆಂಡ್ಸ್. ಸಿಂಪಲ್ ಏನಿಲ್ಲ, ಪ್ಯಾಂಟ್ ಮೇಲೆಲ್ಲ ಏನಾಗಿಲ್ಲ ಅಂದರೆ
ಓಕೆ, ಈ ಥರ ಫಸ್ಟು ಎರೇಸ್ ಮಾಡ್ಕೊಳ್ಳಿ ಸಿಂಪಲಾಗಿ. ಬೇಕು ಎರೇಸ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಇದನ್ನು ಸ್ಪೀಡ್ ಮಾಡಿ ತೋರಿಸ್ಬಿಟ್ರೆ ನಾವು ಹೇಗೆ ಮಾಡಿದೆ ಅಂತ ಫುಲ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಿಮಗೆ ಸಿಂಪಲಾಗಿ ತೋರಿಸ್ಬಿಡ್ತಾ ಇರೋದು. ಕಲಿಬೇಕು ಫ್ರೆಂಡ್ಸ್, ಯಾವುದೋ ಒಂದಾದರೂ ಕಲಿಬೇಕು. ನಾವು ಒಂದು ಸ್ವಲ್ಪ ಟೈಮನ್ನು ಕೊಡಬೇಕು, ಟೈಮನ್ನ ಇನ್ವೆಸ್ಟ್ ಮಾಡಿ ಅಷ್ಟೇ. ನಿಮ್ಗೇನು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಈಗ ದುಡ್ಡು ಮಾಡೋಕ್ಕೆ ಫೋಟೋ ಎಡಿಟಿಂಗಿಂದ ಎಲ್ಲ ಟೈಮ್ನ ಕೊಡಿ. ಯಾಕಂದರೆ ನೀವು ಒಂದು ಡೆಡಿಕೇಶನಿಂದ ನೀವು ಕಲಿತಿರಲ್ವ. ನಿಮ್ಮದೊಂದು ಮುಂಚೆನೇ ಒಂದು ವೀಡಿಯೋ ಮಾಡಿದ್ದೆ, ಫೋಟೋ ಎಡಿಟಿಂಗಿಂದ ದುಡ್ಡು ಹೇಗೆ ಮಾಡೋದು. ಆ ವೀಡಿಯೋನ ನೋಡಿ, ನಿಮಗೆ ಪರ್ಫೆಕ್ಟಾಗಿ ಏನೇನು ಮಾಡಬೇಕು, ಏನು ಕಲಿಬೇಕು ಎಲ್ಲ ಗೊತ್ತಾಗುತ್ತೆ. ಓಕೆ, ಇವಾಗ ಈ ಥರ ಆಯಿತು. ಇಲ್ಲಿ ಎರೇಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆನೂ ಇಟ್ಕೊಳ್ಳೋಣ, ಯಾಕಂದರೆ ಕೆಳಗಡೆ ನಮಗೆ ಕಲರ್ ಬೇಡ ಅಂದರೆ ಇಟ್ಕೋಬೇಕು. ಓಕೆ, ಇವಾಗ ಸಿಂಪಲಾಗಿ ಈ ಥರ ಆಗಿದೆ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ಥರ ಇರೋದು, ಈ ಥರ ಪರ್ಫೆಕ್ಟಾಗಿ ಬ್ಯಾಕ್ಗ್ರೌಂಡ್ನ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಕಲರ್ ರಿಪ್ಲೇಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಹೋಗಿ ನಮ್ಮ ಪ್ಯಾಂಟ್ ಕಲರ್ನ ಚೂಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಪ್ಯಾಂಟ್ ಕಲರ್ನ ಚೂಸ್ ಮಾಡ್ಕೊಂಡು ನೋಡಿ, ಇಲ್ಲಿ ನಮಗೆ ಸ್ವಲ್ಪ ಓಕೆ ತಿರ್ಗಾ ಬ್ಯಾಕ್ಗ್ರೌಂಡ್ ಕಲರ್ ಚೂಸ್ ಆಯಿತು. ನಾವು ತಿರ್ಗಾ ಪ್ಯಾಂಟ್ ಕಲರ್ನ ಚೂಸ್ ಮಾಡ್ಕೊಳ್ಳೋವರೆಗೂ ಪ್ಯಾಂಟ್ ಕಲರ್ನ ಚೂಸ್ ಮಾಡ್ಕೊಳ್ಳೋವರೆಗೂ ಇವಾಗ ಈ ಥರ ಆಗುತ್ತೆ ಒಂದೊಂದು ಫೋಟೋದಲ್ಲಿ. ಯಾಕಂದರೆ ಇವಾಗ ನೋಡಿ, ಈ ಪ್ಯಾಂಟ್ ಒಳಗಡೆ ಡಾರ್ಕ್ ಬ್ಲೂ ಕೂಡ ಇದೆ, ಈ ಮೆಜೆಂಟಾ ಕಲರ್ ಅಂದರೆ ವೈಲೆಟ್ ಕಲರ್ ಇದೆ ಅಲ್ವಾ, ಈ ಕಲರ್ ಕೂಡ ಇದೆ. ಅದಕ್ಕೋಸ್ಕರ ಇವಾಗ ಏನು ಮಾಡಬೇಕಂದ್ರೆ ಸಿಂಪಲಾಗಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರೈಸ್ ಅಂತ ಇದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸರಿ ಇವು ಅಂತ ಇದೆ ಅಲ್ವಾ, ಅದನ್ನು ನೀವು ನಿಮ್ಮ ಪ್ಯಾಂಟ್ ಕಲರ್ ಯಾವ ಕಲರ್ ಬೇಕು ನೋಡ್ಕೊಳ್ಳಿ. ನಮ್ಗೆ ಸ್ವಲ್ಪ ಆ್ಯಕ್ವಾ ಕಲರ್, ಈ ಕಲರ್ ಇರಲಿ. ಓಕೆ, ಈ ಕಲರ್ ಇರಲಿ. ಎರೇಸರ್ ತೊಗೊಂಡು ಇನ್ವರ್ಟ್ ಮಾಡ್ಕೊಂಡು ಇವಾಗ ಈ ಥರ ಡ್ರಾ ಮಾಡ್ತೀವಿ ಸಿಂಪಲಾಗಿ. ಅರ್ಥ ಆಯ್ತಲ್ಲ? ಇದು ಇಲ್ಲಿ ಇನ್ವರ್ಟ್ ಮಾಡಿಕೊಂಡ್ರೆ ನಿಮಗೆಲ್ಲ ಎರೇಸ್ ಆಗುತ್ತೆ. ಎರೇಸ್ ಮಾಡ್ಕೊಂಡ್ಮೇಲೆ ನೀವು ಬ್ರಷ್ನ ರೀಸ್ಟೋರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸಿಂಪಲಾಗಿ ವಾಪಸ್ ನಿಮ್ಮ ಪ್ಯಾಂಟ್ ಕಲರ್ನ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಸೀದಾ ಓಕೆ, ನಾನು ಫುಲ್ಲು ನಮ್ಮ ಪ್ಯಾಂಟ್ ಕಲರ್ ಈ ಕಲರ್ನ ಚೂಸ್ ಮಾಡಿದ್ದೀನಿ. ಅಂದರೆ ಫುಲ್ ಪೇಂಟ್ ಮಾಡ್ಕೋಬೇಕಾಗುತ್ತೆ. ನೀವು ನಿಧಾನಕ್ಕೆ ಟೈಮ್ ಕೊಟ್ಟು ಮಾಡ್ಕೋಬೇಕು. ಯಾಕಂದರೆ ನಾನು ನಿಮಗೆ ಇಷ್ಟು ನಿಮಿಷ ವೀಡಿಯೋ ಅಂತ ಇರುತ್ತೆ, ಅಷ್ಟು ನಿಮಿಷದೊಳಗೆ ತೋರಿಸ್ತೀನಿ ನಾನು. ಲೆಂತಿ ಆಗೋದ್ರೆ ಸುಮ್ಮನೆ ಟೈಮ್ ವೇಸ್ಟು ಫ್ರೆಂಡ್ಸ್. ಯಾಕಂದರೆ ಇರೋದು ಎಷ್ಟು ಕಲಿಸ್ಬೇಕು ಅಷ್ಟು ಕಲಿಸ್ಬೇಕು ಫ್ರೆಂಡ್ಸ್. ವೀಡಿಯೋನ ಲೆಂತಿ ಮಾಡ್ಕೊಂಡು ಹಂಗೆಲ್ಲ ಮಾಡೋಕ್ಕೋಗಲ್ಲ. ಸಿಂಪಲಾಗಿ ಎಷ್ಟಿರುತ್ತೆ ಅಷ್ಟು ಮಾಡ್ತೀನಿ. ಓಕೆ, ಇವಾಗ ಪ್ಯಾಂಟ್ ಕಲರ್ ಈ ಥರ ಆಗಿದೆ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವನ್ನ ಸ್ವಲ್ಪ ನೋಡ್ಕೊಂಡು ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಇವಾಗ ಯಾವ ಕಲರ್ ಬೇಕಾದ್ರೂ ಹಾಕೋಬೋದು. ಪ್ಯಾಂಟ್ ಕಲರ್ ನೋಡಿ, ವೈಟ್ ಬ್ಲೂ ಇರೋದು ರೆಡ್ ಆಯಿತು. ಯಾವ ಕಲರ್ ಬೇಕಾದ್ರೂ ಚೇಂಜ್ ಮಾಡ್ಕೊ. ಸ್ವಲ್ಪ ಆ್ಯಕ್ವಾ ಟೋನಲ್ಲಿರಲಿ, ಲೈಟಾಗಿ ಆ್ಯಕ್ವಾ ಟೋನ್ ಈ ಕಲರ್ ಇರಲಿ. ಓಕೆ, ಡನ್ ಅಂತ ಕ್ಲಿಕ್ ಮಾಡ್ತೀನಿ. ಸಿಂಪಲಾಗಿ ಈ ಕಲರ್ ಇರೋದು, ಈ ಕಲರ್ ಆಗಿದೆ. ಇವಾಗ ನೀವು ಡಾಜ್ ಆ್ಯಂಡ್ ಬರ್ನ್ನ ಮಾಡ್ಕೋಬೇಕು. ಡಾಜ್ ಆ್ಯಂಡ್ ಬರ್ನ್ ಮೇಲೆ ಒಂದು ಡೀಟೇಲ್ಡ್ ವೀಡಿಯೋ ಮಾಡಿದ್ದೀನಿ, ಹೋಗಿ ನನ್ನ ಚಾನಲ್ ನೋಡ್ಕೋಬೋದು. ಮತ್ತು ಸ್ಕಿನ್ ಸ್ಮೂತಿಂಗ್ ಮೇಲೆ ತುಂಬಾ ವೀಡಿಯೋಸ್ ಇದೆ. ಫಸ್ಟು ಲಾಸ್ಟಲ್ಲಿ ಡಾಜ್ ಆ್ಯಂಡ್ ಬರ್ನ್ ಮಾಡಿ ಸ್ಕಿನ್ ಸ್ಮೂತ್ನ ಫಸ್ಟಲ್ಲಿ ಮಾಡ್ಕೊಂಡು ಈ ಪ್ರೊಸೀಜರ್ನ ಅಪ್ಲೈ ಮಾಡಿ ಫ್ರೆಂಡ್ಸ್. ಸಿಂಪಲಾಗಿ ಗೊತ್ತಾಯ್ತಲ್ವ ಇವಾಗ ಹೇಗೆ ಕಲರ್ ಗ್ರೇಡಿಂಗ್ ಮಾಡೋದು ಪರ್ಫೆಕ್ಟಾಗಿ ಅಂತ. ಓಕೆ, ಇದೇ ಥರ ಒಳ್ಳೆ ವೀಡಿಯೋಸ್ ನಿಮಗೆ ಸಿಗ್ತಾ ಇರುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.